ಮತ್ತೆ ನರಿಬುದ್ಧಿ ತೋರಿಸಿದ ಪಾಕಿಸ್ತಾನ ಭಾರತೀಯ ಸೇನೆ ಮೇಲೆ ಗುಂಡಿನ ದಾಳಿ. ನೌಶೇರಾ ಸುಂದರ್ಬನಿ ಅಕ್ನೂರ ಬಳಿ ದಾಳಿಯನ್ನ ಮಾಡಲಾಗಿದೆ. ಮತ್ತೆ ಕದನ ವಿರಾಮವನ್ನು ಉಲ್ಲಂಘಿಸ್ತಾ ಇದೆ ಪಾಕ್ ಸೇನೆಗೆ ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರವನ್ನ ನೀಡ್ತಾ ಇದೆ. ಪಾಕಿಸ್ತಾನ ತನ್ನ ನರಿಬುದ್ಧಿನ ಮಾತ್ರ ಬಿಡೋ ಲಕ್ಷಣಗಳು ಕಾಣಿಸ್ಕೊಳ್ತಾ ಇಲ್ಲ. ಒಳಗಡೆ ಪುಕ ಇದ್ರೂ ಹೊರಗಡೆ ಮಾತ್ರ ನಾವೇನು ಹೆದರ್ಕೊಂಡಿಲ್ಲ ಅನ್ನೋ ತರ ದಾಳಿ ಮಾಡ್ತಾ ಇರೋದು. ಪದೇ ಪದೇ ಕದನ ವಿರಾಮವನ್ನು ಉಲ್ಲಂಘಿಸ್ತಾ ಇದೆ ಪಾಕ್. ಶಿಮ್ಲಾ ಒಪ್ಪಂದ ಅನ್ನೋದು ಏನಿತ್ತು ಅದನ್ನು ನಾವು ಬ್ರೇಕ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರ ಜೊತೆಗೆ ಅಪ್ರಚೋದಿತ ದಾಳಿ ಬೇರೆ, ಅಪ್ರಚೋದಿತ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಭಾರತಕ್ಕೇನು ಸುಮ್ಮನೆ ಕೂತಿಲ್ಲ. ಭಾರತ ಸೇನೆ ಕೂಡ ಇದಕ್ಕೆ ತಕ್ಕ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಗಡಿಭಾಗದಲ್ಲಿ ಈಗ ಸದ್ಯಕ್ಕೆ ಉದ್ವಿಗ್ನ ಪರಿಸ್ಥಿತಿ ಇದೆ. ಎಲ್ಲವನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಸೇನೆ ಕೂಡ ಅಲರ್ಟ್ ಆಗಿದೆ. ಆದರೆ ಹೆಚ್ಚಿನ ರೀತಿಯಾದಂಥ ಸಿದ್ಧತೆಯನ್ನು ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಅಂದರೆ ಕಾಶ್ಮೀರ ಗಡಿಭಾಗದ ಸುತ್ತಮುತ್ತ ಏನು ಜಿಲ್ಲೆಗಳಿದಾವೋ ಅಲ್ಲೆಲ್ಲ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅಲರ್ಟ್ ಆಗಿರುವಂಥದ್ದು. ಈಗಾಗಲೇ ಸೇನಾ ಕೂಡ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಸಕಲ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಭಾರತ ಸೇನೆ ಕೂಡ ತಕ್ಕ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನ ಬೇಕು ಅಂತ ಕಾಲ್ ಕೆರೆಕೊಂಡು ಜಗಳಕ್ಕೆ ಬರುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆ ಸೇನೆ ಅಲರ್ಟ್ ಆಗಿದ್ದು ಪ್ರತಿ ಕ್ಷಣಕ್ಕೂ ಕೂಡ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣದ ಹಿನ್ನೆಲೆಯಲ್ಲಿ ಹೆಜ್ಜೆಗೂ ನಮ್ಮ ಭಾರತ ಸೇನೆ ಅಲರ್ಟ್ ಆಗಿದೆ. ಕಾರ್ಯಾಚರಣೆಯನ್ನು ಒಂದು ಕಡೆಯಲ್ಲಿ ಮಾಡಲಾಗ್ತಾ ಇದೆ. ಉಗ್ರರು ಎಲ್ಲೆಲ್ಲಿ ಅಡಗಿ ಕೂತಿದ್ದಾರೋ ಅಲ್ಲಲ್ಲಿಗೆ ಅವರನ್ನು ಎನ್ಕೌಂಟರ್ ಮಾಡುವಂಥ ನಿಟ್ಟಿನಲ್ಲಿ. ಇನ್ನೊಂದು ಕಡೆಯಲ್ಲಿ ಗಡಿಯಲ್ಲಿ ಹೆಚ್ಚಿನ ರೀತಿಯಾದಂಥ ಅಲರ್ಟ್ ಆಗಿರೋದು. ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ಮುಂದುವರಿಸ್ಕೊಂಡು ಹೋಗಬಹುದು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದರೆ ಪಾಕಿಸ್ತಾನ ಅದಕ್ಕೆ ಫೇಮಸ್ ಅಲ್ವಾ, ನರಿಬುದ್ಧಿಯನ್ನು ಪ್ರದರ್ಶನ ಮಾಡೋದಕ್ಕೇನೆ. ಜಾಗತಿಕ ಮಟ್ಟದಲ್ಲಿ ಛೀಮಾರಿ ಹಾಕಿಸ್ಕೊಂಡ್ರೂ ಪಾಕಿಸ್ತಾನಕ್ಕೆ ಬುದ್ಧಿ ಮಾತ್ರ ಬರಲ್ಲ. ಆ ಕಾರಣಕ್ಕಾಗಿ ಭಾರತ ಕೂಡ ಸರ್ವಸನ್ನದ್ಧವಾಗಿದೆ.